ಜೂನ್ 10, 11, 12 ಮಲ್ಲೇಶ್ವರಂದಲ್ಲಿ ಈಗ 96ನೇ ವರ್ಷದ ಇವಾಗ ಗಂಗಮ್ಮ ಜಾತ್ರೆ ಹಾಗೂ ಕರಗ ನಡೀತಿದೆ. ಈ ಭಾಗದ ಇವಾಗ ಬೆಂಗಳೂರಲ್ಲಿ ಇದು ಈಗ ಭಾರಿ ವಿಜೃಂಭಣೆಯಿಂದ ಆಗೋ ಕಾರ್ಯಕ್ರಮ. ಇವಾಗ ಧರ್ಮರಾಯ ದೇವಸ್ಥಾನ ಬಿಟ್ರೆ ಇದು ಬೆಂಗಳೂರಲ್ಲಿ ಇವಾಗ ಬಹುಶಃ ಇಷ್ಟು ಗ್ರ್ಯಾಂಡ್ ಆಗಿ ಆಗೋ ಇವಾಗ ಕರಗ ಇದು ಒಂದೇ. ಇಲ್ಲಿ ಇದು ಈ 3 ದಿನಗಳಲ್ಲಿ ಹೆಚ್ಚು ಕಮ್ಮಿ 1 ಲಕ್ಷ ಜನ ಮೇಲ್ ಬರ್ತಿದ್ದಾರೆ. ಹಾಗೂ ಇಲ್ಲಿ ಸಾವಿರಾರು ಜನದ ಇವಾಗ ಸುಮಂಗಲಿ ಪೂಜೆ ನಡೆಯುತ್ತೆ. ಈಗ ಹಸಿ ಕರಗ ಬರುತ್ತೆ. ಆಮೇಲೆ ಇದು ಕಂಪ್ಲೀಟ್ ಇದು ಮಲ್ಲೇಶ್ವರಂ ಕೋದಂಡರಾಮಪುರಂ ಭಾಗದಲ್ಲೆಲ್ಲ ಸುತ್ತಮುತ್ತ ವಯಲಿಕಾವಲು ಕೋದಂಡರಾಮಪುರಂ ಅಲ್ಲಿ ಒಂದು ಹಬ್ಬದ ವಾತಾವರಣ ಇರುತ್ತೆ. ಇಲ್ಲಿ ಇಷ್ಟು ಲಕ್ಷ ಜನಕ್ಕೆ ಇವಾಗ ಆಕ್ಚುಲಿ ಬರ್ತಿರೋದ್ರಿಂದ ಸಾಕಷ್ಟು ವ್ಯವಸ್ಥೆಗಳು ಮಾಡಿದೆ. ಇದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದೆ. ಇವಾಗ ಡಾಕ್ಟರ್ ಆನ್ ಕಾಲ್ ಇರ್ತಾರೆ. ಇದು ಟಾಯ್ಲೆಟ್ ವ್ಯವಸ್ಥೆ ಮಾಡಿದ್ದಿಲ್ಲ. ಗ್ರೀನ್ ಇನಿಷಿಯೇಟಿವ್ ತಗೊಂಡಿದ್ದೀವಿ ಆಕ್ಚುಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡಲಿಕ್ಕೆ. ಈಗ ಮಲ್ಲೇಶ್ವರಂ ಸೋಷಿಯಲ್ಸ್ ಗ್ರೂಪ್ ಜೊತೆಗೆ ಇದಾಗಿ ಸ್ಟಡಿ ಆರ್ಗನೈಸೇಷನ್ ಜೊತೆಗೆ ಲೈಕ್ ಅವ್ರನ್ನೂ ಕೈ ಜೋಡಿಸಿ ಒಂದು ಆಕ್ಚುಲಿ ಗ್ರೀನ್ ಇನಿಷಿಯೇಟಿವ್ನು ಇವಾಗ ಶುರು ಮಾಡಿದ್ದೀವಿ. ಈಗ ಲಾಸ್ಟ್ ಟೈಮ್ ಇದನ್ನ ನಾವು ಆಕ್ಚುಲಿ ಕಾಡು ಮಲ್ಲಿಕಾರ್ಜುನ ಇವಾಗ ದೇವಸ್ಥಾನದ ಇವಾಗ ಸಮಾರಂಭದಲ್ಲಿ ಶುರು ಮಾಡಿದ್ದಲ್ಲ ತೇರಲ್ಲಿ, ಇವಾಗ ಅದು ಇಲ್ಲಿಗೆ ಇವಾಗ ಕಂಟಿನ್ಯೂ ಆಗ್ತಿದೆ. ಹಾಗೂ ಇಲ್ಲಿ ಬಂದು ಇವಾಗ ಸೀನಿಯರ್ ಸಿಟಿಸನ್ಸ್ಗೆ ಒಂದು ಸಪ್ರೇಟ್ ಅರೇಂಜ್ಮೆಂಟ್ ಮಾಡಿದೆ. ಈಗ ವಾಲಂಟಿಯರ್ಸ್ ಇರ್ತಾರೆ, ಅವ್ರು ಬಂದರೆ ಅವ್ರಿಗೆ ಸ್ಪೆಷಲ್ ದರ್ಶನವಾಗಲಿ ಅಥವಾ ಅವ್ರಿಗೆ ಬೇಗ ದರ್ಶನ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಲಾಗ್ತಿದೆ. ಆಮೇಲೆ ಕಮ್ಮಿ ಅಂದರೂ 8-10 ಸಾವಿರ ಜನದ ಮೇಲೆ ಇದು ಆಕ್ಚುಲಿ ಊಟ ಆಗುತ್ತೆ ಅವತ್ತು ಇವಾಗ ಸುಮಂಗಲಿ ಪೂಜೆ ಆದಮೇಲೆ. ಒಟ್ಟಲ್ಲಿ ಈ ಗಂಗಮ್ಮ ಜಾತ್ರೆ ಮಾಡೋದು ಯಾಕೆ ಅಂದರೆ ಈ 96 ವರ್ಷಗಳಿಂದ ಇವಾಗ ಈ ಪ್ರದೇಶದ ಇವಾಗ ಜನಗಳಿಗೆ ಸುಖ ನೆಮ್ಮದಿ ಶಾಂತಿ ಇರಲಿ ಅಂತ ಇದು ಮಾಡೋ ಕಾರ್ಯಕ್ರಮ ಆಯಿತು.